ಸಿಲಿಕಾನ್ ಸಿಟಿಯಲ್ಲಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅನ್ನುವ ವರದಿ ಪ್ರಸಾರ ಮಾಡ್ತಿದ್ದಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲರ್ಟ್ ಆಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. ಸಿಲಿಕಾನ್ ಸಿಟಿಯಲ್ಲಿ ಕಾಮಗಾರಿ ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ವರದಿ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಜಿಬಿಎ ಅಲರ್ಟ್ ಆಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. ಬಿಇಎಲ್ ಟು ಗಂಗಮ್ಮ ಸರ್ಕಲ್ನಲ್ಲಿ ರಸ್ತೆ ಸೇರಿ ನಗರದ ಹಲವು ಕಡೆ ನಡೀತಾ ಇರುವ ಕಾಮಗಾರಿ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಕರ್ನಾಟಕ ನ್ಯೂಸ್ ಬೀಟ್ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಜಿಬಿಎ ಎಚ್ಚೆತ್ತುಕೊಂಡಿದೆ. ಜೊತೆಗೆ ತಕ್ಷಣವೇ ಅಧಿಕಾರಿಗಳಿಗೆ ಮಹೇಶ್ವರ ರಾವ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಭಾಗಗಳಲ್ಲಿ ಕಾಮಗಾರಿಗಳು ಬಹಳಷ್ಟು ನಿಧಾನವಾಗಿ ನಡೆಯುತ್ತೆ. ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಸಾವು ನೋವುಗಳಿಗೂ ಕೂಡ ಕಾರಣವಾಗುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಸಮಸ್ಯೆಗಳಾಗತ್ತೆ. ಮಳೆಗಾಲ ಬಂದ್ರಂತೂ ರಸ್ತೆಯಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ. ಈಗಾಗಲೇ ಟ್ರಾಫಿಕ್ನಿಂದ ಕೂಡ ಜನ ಕಂಗೆಟ್ಟು ಹೋಗಿದ್ದಾರೆ. ಸ್ಥಳೀಯರು ಕೂಡ ಬೇಸರವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೂಡ ಅದೇ ಜಾಗಕ್ಕೆ ಹೋಗಿ ಪ್ರತ್ಯಕ್ಷ ವರದಿಯನ್ನ ಕೂಡ ತಂದಿದ್ರು. ನೀವು ಕೂಡ ಗಮನಿಸಿರ್ತೀರಾ. ಇನ್ನು ವರದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಅಧಿಕಾರಿಗಳಿಗೆ ತಕ್ಷಣವೇ ಸೂಚನೆ ಕೊಟ್ಟಿದ್ದಾರೆ. ಅದೇನಿದೆ, ಬೇಗ ಕೆಲಸ ಮುಗಿಸಿ ಅಂತ. ಹಾಗೆ ಅಲ್ಲಿನ ಸಿಬ್ಬಂದಿ ವರ್ಗದವರು, ಕೆಲಸಗಾರರು ಇರ್ತಾರಲ್ಲ, ಅವರು ಕೂಡ ಇನ್ ಟೈಮ್ ಕೆಲಸ ಮಾಡೋದಿಲ್ಲ. ಜೊತೆಗೆ ಅಲ್ಲಲ್ಲಿ ಹರಟೆ ಹೊಡಿತಾರೆ ಅಥವಾ ಕೆಲಸವನ್ನೇ ಮಾಡ್ತಾ ಇಲ್ಲ ಅನ್ನುವಂಥ ಕೆಲ ಮಾಹಿತಿಗಳನ್ನ ಕೂಡ ನಾವು ಬಿತ್ತರಿಸಿದ್ವಿ. ಎಲ್ಲವನ್ನ ನೋಡಿಕೊಂಡು ಈಗ ತಕ್ಷಣವೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಅದೇನೇ ಇದ್ರೂ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್. ಇನ್ನು ರಸ್ತೆ ಕಾಮಗಾರಿ ಕಂಪ್ಲೀಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ನ ಫಲಶ್ರುತಿ ಇದು. ಕಾಮಗಾರಿ ಪೂರ್ಣಕ್ಕೆ ಅಧಿಕಾರಿಗಳ ಸೂಚನೆ. ಇನ್ನು ನಿರ್ಲಕ್ಷ್ಯ ಮಾಡಿದವರ ವಿರುದ್ಧ ಕೂಡ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಚೇರಿ ಮಟ್ಟದಲ್ಲಿ ಪರಿಶೀಲನೆ ನಡೆಸ್ತೀವಿ ಅಥವಾ ನಡೆಸಲಾಗುತ್ತೆ ಅನ್ನುವ ಆದೇಶ ಹೊರಬಿದ್ದಿದೆ. ಸರ್ಕಾರದ ಅಧಿವೇಶನದ ಬಳಿಕ ಕ್ರಮವನ್ನ ತೆಗೆದುಕೊಳ್ತೀವಿ, ಅಕ್ರಮ ಸಾಧ್ಯತೆ ಇದೆ ಅನ್ನೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನ ನಡೀತಾ ಇದೆ, ಅದಾಗ್ಲಿ ಅಂತ ಸಂಬಂಧಪಟ್ಟ ಹಾಗೆ ಯಾರ್ಯಾರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಯಾರಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ಎಷ್ಟು ದಿನದ ಒಳಗಾಗಿ ಇದನ್ನ ಪೂರ್ಣಗೊಳಿಸಬಹುದು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ. ಎಲ್ಲವನ್ನ ಸಮಂಜಸವಾಗಿ ಮುಂದುವರಿಸ್ತೀವಿ ಅನ್ನೋದಾಗಿ ಕೂಡ ಭರವಸೆಯನ್ನ ನೀಡಿದ್ದಾರೆ. ಅದು ಸ್ವಲ್ಪ ಪಬ್ಲಿಕ್ ಗ್ರೀವೆನ್ಸ್ ಸಿಸ್ಟಮ್ಗೆ ಇನ್ನೂ ಚುರುಕು ಮುಟ್ಟಬೇಕು ಅಂತ ನೀವು ಏನೋ ಹೇಳ್ತಾ ಇದ್ದೀರಿ. ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಖಂಡಿತ ವಿ ವಿಲ್ ಗೆಟ್ ದ ಕನ್ಸರ್ನ್ ಆಫೀಸರ್ಸ್ ಟು ಎನ್ಶೂರ್ ಕಿ ಏನಾದರೂ ಪಬ್ಲಿಕ್ ಸಮಸ್ಯೆ ಇದ್ಬಿಟ್ರೆ ಅದನ್ನ ಸ್ಪಂದಿಸಲಿಕ್ಕೆ ಕ್ರಮ ತಗೊಳ್ತೇವೆ. ಅದು ಸ್ವಲ್ಪ ಪಬ್ಲಿಕ್ ಗ್ರೀವೆನ್ಸ್ ಸಿಸ್ಟಮ್ಗೆ ಇನ್ನೂ ಚುರುಕು ಮುಟ್ಟಬೇಕು ಅಂತ ನೀವು ಏನೋ ಹೇಳ್ತಾ ಇದ್ದೀರಿ. ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಖಂಡಿತ ವಿ ವಿಲ್ ಗೆಟ್ ದ ಕನ್ಸರ್ನ್ ಆಫೀಸರ್ಸ್ ಟು ಎನ್ಶೂರ್ ಕಿ ಏನಾದರೂ ಪಬ್ಲಿಕ್ ಸಮಸ್ಯೆ ಇದ್ಬಿಟ್ರೆ ಅದನ್ನ ಸ್ಪಂದಿಸಲಿಕ್ಕೆ ಕ್ರಮ ತಗೊಳ್ತೇವೆ. ಅದು ಮುಂದಿನ ಕಾಮಗಾರಿಗೆ ಸ್ಪಂದಿಸ್ತೀವಿ, ಸಂಬಂಧಪಟ್ಟ ಹಾಗೆ ಆದೇಶವನ್ನ ನೀಡಿದೀವಿ ಅಂತ ಮಾತನಾಡ್ತಾ ಇದ್ರು. ಅಧಿಕಾರಿಗಳ ಜೊತೆ ಕೂಡ ಮಹೇಶ್ವರ್ ರಾವ್ ಚರ್ಚೆ ಮಾಡಿದ್ದಾರೆ. ದಲ್ಜಿತ್ ಕುಮಾರ್ ಜೊತೆ ಅಧಿಕಾರಿಗಳ ಸಭೆ. ಮಳೆ ನೀರು ನಿಲ್ಲೋ ಸ್ಥಳವನ್ನ ಗುರುತಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಪ್ರಮುಖ ಜಂಕ್ಷನ್ಗಳಲ್ಲಿ ಸಂಚಾರ ಸುಗಮಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸ್ತೀವಿ ಅಂತ ಎಸ್ಐಪಿ ಹಾಗೆ ಸಿಎಂಐಡಿಪಿ ಕಾಮಗಾರಿಗಳನ್ನ ವೇಗವಾಗಿ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಚರಂಡಿ ಹೂಳು ತೆರವು ಅಂದ್ರೆ ಕಡ್ಡಿ ಕಸ ಗಲೀಜ ತುಂಬಿಕೊಂಡಿರುತ್ತಲ್ಲ, ಅದನ್ನೆಲ್ಲ ಹೊರಗಡೆ ತೆಗೆಯೋದಕ್ಕೆ, ಜೊತೆಗೆ ಅಭಿವೃದ್ಧಿ ಆಗೋದಕ್ಕೆ ಆದೇಶ ನೀಡಲಾಗಿದೆ. ಪಾದಚಾರಿ ಮಾರ್ಗ ದುರಸ್ತಿ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ರಸ್ತೆ ಗುಂಡಿಗಳನ್ನ ತುರ್ತಾಗಿ ಮುಚ್ಚೋದಕ್ಕೆ ಸೂಚನೆ ನೀಡಲಾಗಿದೆ. ಮಳೆಗಾಲದ ಆರಂಭಕ್ಕೂ ಮೊದಲು ಚರಂಡಿ ಸ್ವಚ್ಛತೆ ಮಾಡೋದಕ್ಕೆ ಒತ್ತು ನೀಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಚರ್ಚೆ ಮಾಡಲಾಗಿದೆ. ಈ ಹಿಂದೆ ಕೂಡ ತೆರೆದಂತಹ ಏನು ಒಂದು ರೀತಿ ರಕ್ಕಸದ ರೂಪದಲ್ಲಿ ಬಲಿ ಪಡ್ಕೊಂಡಂತಹ ಉದಾಹರಣೆ ನಮ್ಮ ಬೆಂಗಳೂರಿನಲ್ಲಿದೆ. ಹಾಗಾಗಿ ಅದರ ತಡೆಯಾಗಬೇಕು ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ನ ಆಶಯವಾಗಿತ್ತು. ಸಂಬಂಧಪಟ್ಟಂತೆ ವರದಿಯನ್ನ ಬಿತ್ತರಿಸಿದ್ವಿ ಕೂಡ. ಅದು ಈಗ ತಲುಪಿದೆ ಜಿಬಿಎಗೆ. ಸಂಬಂಧಪಟ್ಟ ಹಾಗೆ ಅಲ್ಲಲ್ಲಿ ಗುಂಡಿಗಳಿದ್ರೆ ಕ್ಲೋಸ್ ಮಾಡೋದಾಗಿ ಕೂಡ ಈಗಾಗಲೇ ಆದೇಶವನ್ನ ನೀಡಿದ್ದಾರೆ. ಅದಕ್ಕೆ ನಾವು ಡಿಸೆಂಟ್ರಲೈಸೇಷನ್ ಮಾಡಿ
5 ಕಾರ್ಪೊರೇಷನ್ಗೆ ಕೆಲಸ ಕೊಟ್ಟು ಅವರು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಬಜೆಟ್ ನಲ್ಲಿ ಬಿಸಿ ಇದ್ದಾರೆ ಇರ್ಬೋದು, ಆದ್ರೂ ಸಹ ಕಮಿಂಗ್ ವೀಕ್ ಇಂದ ಸ್ವಲ್ಪ ಇನ್ನೂ ಫಾಲೋ ಅಪ್ ಮಾಡಿ ಕ್ರಮ ತಗೊಳ್ಳಿಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಈ ತರ ಪ್ರಾಬ್ಲಮ್ ಇರೋದು ಬೆಂಗಳೂರು ನಾರ್ತ್ ನಲ್ಲಿ ಸಮಸ್ಯೆ ಹೆಚ್ಚಾಗಿದೆ. ನಾರ್ತ್ ನಲ್ಲಿ ಕಮಿಷನರ್ ಡೈಲಿ ಚೆಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೂ ಸಹ ನೀವು ಹೇಳಿದ ಪ್ರಕಾರ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ಅದಕ್ಕೆ ನಾವು ಡಿಸೆಂಟ್ರಲೈಸೇಷನ್ ಮಾಡಿ 5 ಕಾರ್ಪೊರೇಷನ್ಗೆ ಕೆಲಸ ಕೊಟ್ಟು ಅವರು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಬಜೆಟ್ ನಲ್ಲಿ ಬಿಸಿ ಇದ್ದಾರೆ ಇರ್ಬೋದು, ಆದ್ರೂ ಸಹ ಕಮಿಂಗ್ ವೀಕ್ ಇಂದ ಸ್ವಲ್ಪ ಇನ್ನೂ ಫಾಲೋ ಅಪ್ ಮಾಡಿ ಕ್ರಮ ತಗೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ತರ ಪ್ರಾಬ್ಲಮ್ ಇರೋದು ಬೆಂಗಳೂರು ನಾರ್ತ್ ನಲ್ಲಿ ಸಮಸ್ಯೆ ಹೆಚ್ಚಾಗಿದೆ. ನಾರ್ತ್ ನಲ್ಲಿ ಕಮಿಷನರ್ ಡೈಲಿ ಚೆಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೂ ಸಹ ನೀವು ಹೇಳಿದ ಪ್ರಕಾರ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.